ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಸಚಿವ ಸಂಪುಟವನ್ನು ರಾಜ್ಯಪಾಲರು ವಿಸರ್ಜಿಸಿದ್ದಾರೆ. ಸಚಿವರ ಸರ್ಕಾರಿ ವಾಹನಗಳನ್ನು ವಾಪಸ್ ಪಡೆದುಕೊಳ್ಳುವಂತ ಪ್ರಕ್ರಿಯೆ ಆಗದೆ ಸರ್ಕಾರಿ ನಿವಾಸದ ನಾಮಫಲಕ ಬೋರ್ಡ್ಗಳನ್ನು ಕೂಡ ತೆರವು ಮಾಡುವಂತಹ ಕೆಲಸ. ಸಚಿವರ ಸರ್ಕಾರಿ ವಾಹನಗಳನ್ನು ವಾಪಸ್ ಪಡೆದುಕೊಂಡಿದ್ದಾರೆ. ಖಾಸಗಿ ಕಾರುಗಳಿಗೆ ಸಚಿವರು ಶಿಫ್ಟ್ ಆಗಿದ್ದಾರೆ. ಸರ್ಕಾರಿ ನಿವಾಸದ ನಾಮಫಲಕ ನೇಮ್ ಪ್ಲೇಟ್ ಏನಿತ್ತು ಅದನ್ನು ಕೂಡ ತೆರವು ಮಾಡುವಂತಹ ಕಾರ್ಯ ಆಗ್ತಾ ಇದೆ. ಮಾಜಿ ಸಚಿವರು ನಾಮಫಲಕಗಳನ್ನು ರಿಮೂವ್ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ನಿವಾಸದ ನಾಮಫಲಕ ತೆರವು ಮಾಡಲಾಗಿದೆ. ನಾಮಫಲಕಕ್ಕೆ ಪೇಪರ್ ಅಂಟಿಸಿ ಸಿಬ್ಬಂದಿ ಮುಚ್ಚಿದ್ದಾರೆ. ನಿನ್ನೆ ಆಗಿರುವಂತಹ ಬೆಳವಣಿಗೆ ಜೊತೆಗೆ ರಾಜೀನಾಮೆಯ ಅಂಗೀಕಾರ ಅದಾದ ನಂತರದಲ್ಲಿ ರಾಜ್ಯಪಾಲರು ಸಚಿವ ಸಂಪುಟವನ್ನು ವಿಸರ್ಜಿಸಿರುವಂತಹ ಕಾರಣದಿಂದ ಮುಂದೆ ಆಗುವಂತಹ ಪ್ರಕ್ರಿಯೆಗಳು ಏನಿದೆ ಕೆಲವೊಂದಿಷ್ಟು ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಹಾಗಾಗಿ ಈಗ ಸದ್ಯ ಸರ್ಕಾರಿ ನಿವಾಸದ ನಾಮಫಲಕಗಳನ್ನು ತೆರವು ಮಾಡುವಂತಹ ಕಾರ್ಯ ಮುಂದುವರೆದಿದೆ. ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ಹೇಳಿಕೆಯನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅಂತ ಬಂದಾಗ ಇಲ್ಲಿಯೂ ಕೂಡ ಸಾಕಷ್ಟು ಕಸರತ್ತು ಮುಂದುವರಿತಾ ಇದೆ. ಒಟ್ಟಾರೆಯಾಗಿ ಈಗ ಸಚಿವ ಸಂಪುಟವನ್ನ ರಾಜ್ಯಪಾಲರು ವಿಸರ್ಜನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಚಿವರ ಸರ್ಕಾರಿ ವಾಹನಗಳನ್ನು ವಾಪಸ್ ಪಡೆಯುವಂತಹ ಪ್ರಕ್ರಿಯೆ ಆಗದ ಖಾಸಗಿ ಕಾರುಗಳಿಗೆ ಸಚಿವರು ಸದ್ಯ ಶಿಫ್ಟ್ ಆಗಿದ್ದಾರೆ.